ನಮಸ್ಕಾರ. ಬರೀ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ವೋಲ್ವೋ 9600 SLX ಅಂತೇಳಿ ಹೊಸ ಬಸ್ ಅಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಅದೇ ಬಸ್ SLX ವೋಲ್ವೋ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಕ್ತಾ ಇದಾರೆ. ಬಟ್ SLX ಅಂದ್ರೆ ಏನಂತ ಹೇಳ್ಬಿಟ್ಟು ಸುಮಾರು ಜನಕ್ಕೆ ಡೌಟ್ ಇತ್ತು. ಬಟ್ ಅದು ನಾನು ವೋಲ್ವೋದ್ರ ಕೇಳಿ ಕನ್ಫರ್ಮ್ ಮಾಡಿದೆ. SL ಅಂದ್ರೆ ಸ್ಲೀಪರ್, LX ಅಂದ್ರೆ ಲಕ್ಸರಿ ಅಂತ ಹೇಳ್ಬಿಟ್ಟು ಇಷ್ಟ ಸಿಂಪಲ್, ಅದ್ರೊಳಗೆ ಏನಿಲ್ಲ. ಮಾಮೂಲಿ ನಿಮ್ಗೆ ಇವಾಗ 9600 ಈ ತರ S ಅಂತ ಬಂದ್ರೆ ಅದು ನಾರ್ಮಲ್ ಸ್ಲೀಪರ್ ಅಂತೇಳಿ, SLX ಅಂತ ಬಂದ್ರೆ ಲಕ್ಸರಿ ಸ್ಲೀಪರ್ ಅಂತೇಳಿ. ಒಳಗಡೆ ಲಕ್ಸರಿ ಏನ್ ಚೇಂಜಸ್ ಇದೆ ಅಂದ್ರೆ ಸೀಟಿಂಗ್ ಚೇಂಜಸ್ ಇದೆ. ಮತ್ತೆ ಇವಾಗ ವಿಂಡೋ ನೋಡ್ತಾ ಇದ್ರಲ್ಲ, ವಿಂಡೋ ಸರೌಂಡಿಂಗ್ ಅಲ್ಲಿ ಕಾಣ್ತಾ ಅಂತ ಇಲ್ಲ, ಅದಕ್ಕೆ ನೈಟ್ ಎಲ್ಲ ಒಂದು ಡಾಟ್ ಲೈಟಿಂಗ್ಸ್ ಬರುತ್ತೆ, ಅದನ್ನು ಕೂಡ ತೋರಿಸ್ತೆ ನಿಮ್ಗೆ. ಒಳಗಡೆ ಸೀಟಿಂಗ್ ಸುಮಾರು ಚೇಂಜಸ್ ಮಾಡಿದ್ರೆ, ಅಂದ್ರೆ ಪುಷ್ ಬ್ಯಾಕ್ ಆಗಿರ್ಬೋದು, ಹೆಡ್ ರೆಸ್ಟ್ ಆಗಿರ್ಬೋದು, ಮತ್ತೆ ವಾಟರ್ ಬಾಟಲ್ ಇಡೋಕ್ಕೆ, ವಾಟರ್ ಸಣ್ಣ ಪುಟ್ಟ ಲಗೇಜ್ ಇಡೋಕ್ಕೆ, ಶೂ ರ್ಯಾಕ್, ಇಂಥ ಸುಮಾರು ಚೇಂಜಸ್ ಮಾಡಿದ್ದಾರೆ. ಒಳಗಡೆ ಕೂಡ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪಾಯಿಂಟ್ಸ್ ಅನ್ನು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಅದನ್ನ ಕಂಪ್ಲೀಟ್ ಆಗಿ ತೋರಿಸ್ತೇನೆ ನಿಮಗೆ ವಿಡಿಯೋದೊಳಗೆ. ಹಂಗೆ ವಿಡಿಯೋ ಶೇರ್ ಮಾಡ್ರಿ. ಸ್ವಲ್ಪ ಯೂಟ್ಯೂಬ್ ನೋಟಿಫಿಕೇಶನ್ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ಶೇರ್ ಮಾಡ್ರಿ. ಮತ್ತೆ ಏನಾದ್ರೆ ಕಮೆಂಟ್ಸ್ ಹೇಳ್ರಿ, ನೆಕ್ಸ್ಟ್ ವಿಡಿಯೋ ಆ ಟೈಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳ್ಬಿಟ್ಟು ನಿಮ್ಗೆ ವೋಲ್ವೋ 9600 ಅಂದ್ರೆ ಎಸ್ ಅಂತ ಇದ್ರೆ ಅದು ಸ್ಲೀಪರ್, ಎಸ್ ಇಲ್ಲಪ್ಪ ಜಸ್ಟ್ ವೋಲ್ವೋ 9600 ಅಷ್ಟೇ ಇದೆ ಅಂದ್ರೆ ಅದು ನಾರ್ಮಲ್, ಅಂದ್ರೆ ಸಿಟಿಂಗ್ ಗಾಡಿ, ಸೆಮಿ ಸ್ಲೀಪರ್ ಅಂತ ಕರಿತಾನು. ಎಸ್ ಅಂತ ಬಂದ್ರೆ ಸ್ಲೀಪರ್, SLX ಅಂತ ಬಂದ್ರೆ ಲಕ್ಸರಿ ಸ್ಲೀಪರ್ ಅಂತ ಇಷ್ಟು ಕರಿದ್ಬಿಡಿ. ಇಷ್ಟೇ ಇರೋ ಡಿಫ್ರೆನ್ಸ್, ಮತ್ತೇನಿಲ್ಲ. ಅದಕ್ಕೆ ಬರೀ ಒಳಗಡೆ ಮತ್ತು ಹೊರಗಡೆ ಏನ್ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಹಿಂದ್ಗಡೆ ಚೇಂಜಸ್ ಅನ್ನಕ್ಕೆ ಏನ್ ಚೇಂಜಸ್ ಜಾಸ್ತಿ ಏನಿಲ್ಲ. ಸೊ ಇಲ್ಲಿ ಎಸ್ ಅಂತ ಬರ್ತಿತ್ತಲ್ವಾ, ಅಲ್ಲಿ SLX ಅಂತ ಹಾಕಿದ್ದಾರೆ, ವೋಲ್ವೋ 9600 SLX ಅಂತ ಹೇಳ್ಬಿಟ್ಟು. ಅದು ಕೋಚ್ ನಂಬರ್, ಅಂದ್ರೆ ಬಾಡಿ ಇವಾಗ 969400 ಬರ್ತಿತ್ತಲ್ಲ, ಆ ತರ ಕೋಚ್ ನಂಬರ್. ಏಟಾರ್ ಬಂದು ಅದು ಮಾಡೆಲ್ ನಂಬರ್, ಏಟಾರ್ ಅಂತ ಕರೀತಾರೆ. ಅದಕ್ಕೆ ನಂಗೆ ಗೊತ್ತಿರೋದು ಹೇಳಿದೀನಿ. ಸ್ವಲ್ಪ ಫ್ಲೋ ಒಳಗೆ ಏನಾರ ಕನ್ಫ್ಯೂಸ್ ಆಗಿದ್ರೆ ಕಮೆಂಟ್ಸ್ ಒಳಗೆ ಹೇಳ್ರಿ. ಸೊ ಇಲ್ಲಿ ಬಂದ 9600 SLX, ಇದು SLX ಯಾವ್ದು ಬೇಡಪ್ಪ, ಬರೀ 9600 ಅಷ್ಟೇ ಇದೆ ಗಾಡಿ ಮೇಲೆ ಅಂದ್ರೆ ಅದು ಸೀಟಿಂಗ್ ಗಾಡಿ ಅಂತ ಹೇಳ್ಬಿಟ್ಟು, ಅಂದ್ರೆ ಸೆಮಿ ಸ್ಲೀಪರ್ ಗಾಡಿ. ಸಿಂಪಲ್ ಎಸ್ ಅಷ್ಟೇ ಇದ್ರೆ ಅದು ಸ್ಮಾಲ್ ಆಗಿ ಬರ್ತಿತ್ತು. ಮುಂಚೆ ನಿಮ್ಗೆ ಇಲ್ಲಿ ತೋರಿಸ್ತೇನೆ ಬನ್ನಿ. ಇಲ್ಲಿ ಕೆಳಗಡೆ 9600 S ಅಂತ ಬರ್ತಿತ್ತು. ಸುಮಾರು ಗಾಡಿಗೆ ನೋಡಿರ್ತಾರೆ, ಅದೇ ಬಂದು ಇಲ್ಲಿ ಇರ್ತಿತ್ತು. ಅವಾಗ ಅಲ್ಲಿ ಎಸ್ ಅಂತ ಬರ್ತಿರ್ತದೆ. ಎಸ್ ಅಂತ ಇದ್ರು ಕೂಡ ಅದು ಸ್ಲೀಪರ್, ಫುಲ್ ಸ್ಲೀಪರ್ ಗಾಡಿ. ಇವಾಗ ಇನ್ ಕೇಸ್ ಈ ತರ ಹೊಸ ಗಾಡಿ SLX ಅಂತ ಈ ತರ ಬಂದ್ರೆ ಸ್ಲೀಪರ್ ಲಕ್ಸರಿ ಅಂತ ಹೇಳ್ಬಿಟ್ಟು. ಸೊ ಹೊರಗಡೆ ಈ ತರ ಚೇಂಜಸ್ ಇದೆ, ಜಾಸ್ತಿ ಏನ್ ಚೇಂಜಸ್ ಇಲ್ಲ. ಹೊರಗಡೆ ಏನು ಬರೀ ಒಳಗಡೆ ಏನಾದ್ರು ಚೇಂಜಸ್ ಐತಿ ಏನಂತ ಹೇಳ್ಬಿಟ್ಟು ತೋರಿಸ್ತೇನೆ ನಿಮ್ಗೆ. ಸೊ ಈ ಬಸ್ ಬಂದು ಆಸ್ಟ್ರೇಲಿಯಾ ಟ್ರಾವೆಲ್ಸ್ ಅವ್ರದ್ದು ಬಸ್. ಇದು ಪುಣೆ ಟು ಗೋವಾ, ಗೋವಾ ಟು ಮತ್ತೆ ಪುಣೆನೇ ಬರುತ್ತೆ. ಹಂಗೆ ಒಳಗಡೆ ತೋರಿಸ್ತೀನಿ ಬರೀ. ಹೊರಗಡೆ ಅಂದ್ರೆ ಮಾಮೂಲಿ ಏನ್ ಚೇಂಜಸ್ ಅಂದ್ರೆ ಇಲ್ಲಿ ಲೈಟ್ ಕೊಟ್ಟಿದಾರಲ್ಲ, ಈ ಲೈಟ್ ಆವಾಗಲೇ ಲೈಟ್ ಬರುತ್ತೆ. ಅದೊಂದು ನೈಟ್ ವ್ಯೂ ತಗೊಂಡು ಹಾಕಕ್ಕೆ ಟ್ರೈ ಮಾಡ್ತೇನೆ ನಾನು. ಬರೀ ಒಳಗಡೆ ತೋರಿಸ್ತೇನೆ ನಾನು ಅಷ್ಟೇ ಹಂಗೆ. ಸೊ ಮಿಕ್ಕಿರೋದು ಏನೇ ಚೇಂಜಸ್ ಇಲ್ಲ. ಸೊ ಇದು ಲೈಟಿಂಗ್ ಮಾತ್ರ ಸಖತ್ ಕಾಣುತ್ತೆ ರಾತ್ರಿ ಫುಲ್. ಅಂದ್ರೆ ಇದು ಟೋಟಲ್ ಎಷ್ಟು ವಿಂಡೋ ಕಾಣ್ತಾವಲ್ಲ, ಪ್ರತಿಯೊಂದು ವಿಂಡೋಕ್ಕೂ ಲೈಟಿಂಗ್ ಬರುತ್ತೆ. ಡಿಕ್ಕಿ ಆಗಿರ್ಬೋದು, ಮತ್ತೆ ಒಳಗಡೆ ಇಂಟೀರಿಯರ್ ಡ್ರೈವರ್ ಕ್ಯಾಬಿನ್ ಏನ್ ಚೇಂಜ್ ಮಾಡಿದ್ರೆ, ಮುಂದ್ಗಡೆ ಬಂದ್ರೆ ಏನ್ ಚೇಂಜ್ ಮಾಡಿದ್ರೆ ಅದನ್ನ ತೋರಿಸ್ತೀನಿ ನಿಮಗೆ. ಸೊ ಫ್ರಂಟಿಗೆ ಬಂದ್ರೆ ಫಸ್ಟ್ ಮೊದಲೇದಾಗಿ ನನ್ಗೆ ಕಣ್ಣಿಗೆ ಕಾಣೋದು ವೋಲ್ವೋ ಲೋಗೋ ಚೇಂಜ್ ಆಗಿದೆ. ಮುಂಚೆ ಲೋಗೋ ಆ ತರ ಇಲ್ಲ. ಇಲ್ಲಿ ಯಾವ್ದಾದ್ರು ವೋಲ್ವೋ ಇದ್ರೆ ತೋರಿಸ್ತಿದ್ದೆ. ಸೊ ಮುಂಚೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ಬಿಟ್ರೆ ಮತ್ತೆ ಮೇಜರ್ಲಿ ಏನು ಚೇಂಜಸ್ ಇಲ್ಲ ಫ್ರಂಟ್ ಅಲ್ಲಿ. ಮನೆ ಒಳಗಡೆ ಹೋಗಂಗೆ. ಸೊ ಕ್ಯಾಬಿನ್ ಅಲ್ಲಿ ಒಳಗೆ ಇನ್ನಾದಿ ನೋಡ್ರಿ. ಸೊ ಸ್ಟೇರಿಂಗ್ ಈ ತರ ಇದೆ. ಸೊ ಸಖತ್ತಾಗಿದೆ. ಇದೊಂದು ಸ್ವಲ್ಪ ಸ್ಟೇರಿಂಗ್ ಚೇಂಜ್ ಮಾಡಿದ್ರೆ ಅಂತ ಅನ್ಕೋತೀನಿ. ಇದೇ ಇರ್ಬೋದು ನೋಡಿ. ಕೆಲವೊಂದು ಗಾಡಿ ಹಂಗೆ ಇದಾವೆ, ಬಟ್ ಅದನ್ನ ನಿಮಗೆ ಮೇಜರ್ಲಿ ಬೇರೆ ಏನು ಚೇಂಜ್ ಮಾಡಿಲ್ಲ. ಬರೀ ಒಳಗಡೆ ಇಂಟೀರಿಯರ್ ತೋರಿಸ್ತೀನಿ ನಿಮಗೆ. ವೆಲ್ಕಮ್ ಟು ವೋಲ್ವೋ 9600 SLX ಸ್ಲೀಪರ್ ಬಸ್. ಫುಲ್ ಡಿಫ್ರೆಂಟ್ ಸ್ಲೀಪರ್ ಅಂತ ಕರಿಬೋದು. ಫಸ್ಟಿಗೆ ಲೋವರ್ ಬೆಡ್ ಇಂದ ತೋರಿಸ್ತಾ ಹೋಗ್ತೀನಿ ಬರ್ರಿ ನಿಮ್ಗೆ. ಆಮೇಲೆ ಅಪ್ಪರ್ ಎಲ್ಲ ಸೇಮ್ ಇದೆ. ಒಂದು ಸಿಂಗಲ್ ಬೆಡ್, ಒಂದು ಡಬಲ್ ಬೆಡ್, ಮತ್ತೆ ಏನೇನು ಚೇಂಜಸ್ ಇದೆ, ಫೀಚರ್ಸ್ ಏನೇನು ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ತೋರಿಸ್ತಾ ಹೋಗ್ತೀನಿ. ಮೊದಲೇದಾಗಿ ಬಂದು ಇದು ಬಂದು ಚೇಂಜ್ ಮಾಡಿದರೆ ಕಂಪ್ಲೀಟ್ಲಿ ಬ್ಯಾಕ್ ರೆಸ್ಟ್ ಮತ್ತೆ ಹೆಡ್ ರೆಸ್ಟ್ ಅಂತ ಕರಿತೀವಿ ನಾವು ಅದಕ್ಕೆ. ಇದು ಕಂಪ್ಲೀಟ್ಲಿ ಫುಲ್ ಇಷ್ಟು ದೊಡ್ಡದಾಗಿದ್ದಾರೆ. ಮೇಲ್ಗಡೆ ಬ್ಯಾಜಿಂಗ್ ಕೊಟ್ಟಿದ್ದಾರೆ, ಶ್ರೇಯಾ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ನಿ ಹೆಸರು. ಚಾರ್ಜಿಂಗ್ ಪಾಯಿಂಟ್ ಬಂದು ಇಲ್ಲೊಂದು ಮತ್ತೆ ಇಲ್ಲೊಂದು ಕೊಟ್ಟಿದ್ದಾರೆ. ಮುಂಚೆ ಈ ತರ ಇರಲಿಲ್ಲ, ಜಸ್ಟ್ USB ಕೊಟ್ಟಿದ್ರು. ಬಟ್ ಇವಾಗ ಏನಪ್ಪ ಚೇಂಜಸ್ ಅಂದ್ರೆ ಇಲ್ಲೇ ಒಂದು USB ಕೊಟ್ಟಿದ್ದಾರೆ. ಸೊ ಇಲ್ಲಿ USB ಕೊಟ್ಟಿರೋದಕ್ಕೆ ಇಲ್ಲೇ ಮೊಬೈಲ್ ಅಂದ್ರೆ ಹೋಲ್ಡರ್ ಈ ತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೈಡ್ ಅಲ್ಲಿ ಇದೆ. ಸೊ ಇದು ಚೇಂಜಸ್ ಮೇಜರ್ಲಿ ನಾನು ನೋಟ್ ಮಾಡಿರೋದು. ಸೊ ನಿಮ್ಗೆ ಆವಾಗಲೇ ಹೇಳ್ದಂಗೆ ಈ ವಿಂಡೋಗೆ, ಸೊ ಇಲ್ಲಿ ವಿಂಡೋ ಫ್ರೇಮ್ ಬರುತ್ತೆ. ಈ ಫ್ರೇಮ್ ಹತ್ರ ಸರೌಂಡಿಂಗ್ ನಿಮ್ಗೆ ಹೊರಗಡೆ ಅಂದ್ರೆ ಲೈಟಿಂಗ್ ಕಾಣಿಸುತ್ತೆ. ಇಲ್ಲಿ ಒಳಗಡೆ ಕೂಡ ಒಂದು ಲೈಟಿಂಗ್ಸ್ ಕಾಣೋ ತರ ಮಾಡಿದ್ರೆ ಅದನ್ನ ತೋರಿಸ್ತೀನಿ. ಇನ್ನೊಂದು USB ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, USB ಚಾರ್ಜರು. ಬಟ್ ಇಲ್ಲಿ ಮೊಬೈಲ್ ಇಡಕ್ಕೆ ಇಲ್ಲಿ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಅಂದ್ರೆ ಈ ತರ ಸ್ಲೈಡ್ ಮಾಡಿಡ್ಬೇಕು ಇಲ್ಲಿ. ಸೊ ಮೊಬೈಲ್ ಮಿಸ್ ಆಗದೆ ಇರಲಿ ಅಂತ ಅದೊಂದು ಪ್ಲಾನ್ ಮಾಡಿದ್ದಾರೆ. ಸೊ ಇದು ಇನ್ನ ಮೇಲ್ಗಡೆ ಇಲ್ಲಿ ಬರೋಣ ನಿಮಗೆ ಡಬಲ್ ಬೆಡ್ ಅಲ್ಲಿ AC ಬ್ಲೋರ್. ಸೊ ಇದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಮತ್ತೆ ರೀಡಿಂಗ್ ಲೈಟು ಒಂದು ನಿಮಿಷ
ಎಲ್ಲಿದಪ್ಪ ಆನ್ ಆಗೋದು. ಹಾಂ, ಇದು ರೀಡಿಂಗ್ ಲೈಟು, ಇನ್ನೊಂದು ಹಾಂ ಬೆಡ್ ಲ್ಯಾಂಪ್ ಅಂತ ಕರಿತೀವಿ. ರೀಡಿಂಗ್ ಲೈಟ್, ಬೆಡ್ ಲ್ಯಾಂಪ್, ಇದು AC ಬ್ಲೋರ್. ಇದು ಕಂಪ್ಲೀಟ್ಲಿ ಇದು ಚೇಂಜ್ ಮಾಡಿದ್ದಾರೆ ಸೆಟ್. ಮುಂಚೆ ನಿಮಗೆ ಉದ್ದಂತ ಬರ್ತಿತ್ತು, ಸುಮಾರು ಜನ ನೋಡಿದಾರೆ ಅನ್ಕೋತೀನಿ. ಸೊ ಇದು ಚೇಂಜ್ ಮಾಡಿದ್ರೆ ಇದು ಇಲ್ಲಿ 2 ಕೊಟ್ಟಿದ್ದಾರೆ. ಇದು ಸೊ ಈ ಥರ ಇದೊಂದು ಚೇಂಜ್ ಮಾಡಿದ್ರೆ. ಇನ್ನೊಂದೇನಪ್ಪ ಅಂದರೆ ಲೈಟ್ ಬ್ಲೂ ಲೈಟ್ ಕಾಣಿಸುತ್ತೆ ನಿಮಗೆ, ಮೇ ಬಿ ಐ ಹೋಪ್ ಕಾಣಿಸ್ತದೆ ಅನ್ಕೋತೀನಿ. ಇಲ್ಲಿ ಒಳಗಡೆ ಕಾಣಿಸುತ್ತೆ. ಸ್ವಲ್ಪ ಜೂಮ್ ಆಗಿ ತೋರಿಸ್ತೀನಿ, ಮೇಲ್ಗಡೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಅದನ್ನೇ. ಸೊ ಇದು ಬಂದು ಇವಾಗ ಲೋವರ್ ಬೆಡ್ಡಲ್ಲಿ ನಿಮಗೆ ವಾಟರ್ ಬಾಟ್ಲ್ ಇಡೋಕ್ಕೆ ಹೋಲ್ಡರ್ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಬ್ಯಾಗ್ಗಳಿದ್ರೆ ಬ್ಯಾಗಿಗೆ ಒಂದು ರ್ಯಾಕ್ ಥರ ಮಾಡಿಕೊಟ್ಟಿದ್ದಾರೆ. ಲೈಟ್ ಒಂದು ಸಣ್ಣದಾಗಿ ಒಳಗಡೆ ಒಂದು ಮಾಡಿದ್ದಾರೆ ಅಂದಲ್ಲ, ಅದೊಂದು ತೋರಿಸ್ತೀನಿ. ಸಿಂಗಲ್ ಬೆಡ್ಡಲ್ಲಿ ಈ ಥರ ಇದೆ. ಸೊ ಮೇಲ್ಗಡೆ ಹತ್ತಕ್ಕೆ ನಿಮಗೆ ಈ ಥರ ಒಂದು ಸ್ಟೆಪ್ಸ್ ಮಾಡಿದ್ದಾರೆ. ಮೇಜರ್ಲಿ ಇನ್ನೊಂದೇನಪ್ಪ ಅಂದರೆ ಸುಮಾರು ಪ್ಯಾಸೆಂಜರ್ ಕಂಪ್ಲೇಂಟ್ಸ್ ಇತ್ತು, ಶೂ ಇಡೋಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ. ಸೊ ಇದು ಶೂ ಇಡೋಕ್ಕಂತೇಳಿ ಸಪ್ರೇಟಾಗಿ ಇದೊಂದು ಜಾಗ ಮಾಡಿದ್ದಾರೆ ಸಿಂಗಲ್ ಬೆಡ್ಡಲ್ಲಿ. ಡಬಲ್ ಬೆಡ್ಡಲ್ಲೂ ಇದೇ ಥರ ಮಾಡಿದ್ದಾರೆ. ಸೊ ಇಲ್ಲಿ ಶೂ ಇಟ್ಟರು ಕೂಡ ಮುಂಚೆ ನಿಮಗೆ ಹಿಂದೆ ಹೋಗ್ತಿತ್ತು, ಸುಮಾರು ಸತಿ ಪ್ಯಾಸೆಂಜರ್ಗೆ ಸಿಗ್ತಿರ್ಲಿಲ್ಲ. ಬಟ್ ಈಗ ಆ ಪ್ರಾಬ್ಲಮ್ ಇಲ್ಲ. ಸೊ ಇದು ಕರೆಕ್ಟಾಗಿ ಇಲ್ಲಿಂದ ಒಂದು ಎರಡು ಗೇನ್ ಅಂತ ಕರಿಬೋದು. ಸೊ ಅಷ್ಟೇ ಗ್ಯಾಪ್ ಮಾಡಿದ್ರೆ ಒಂದೊಂದು ಸ್ಟೆಪ್ ಮಾಡಿದ್ದಾರೆ, 1, 2, 2 ಅಂತ ಹೇಳ್ಬಿಟ್ಟು ಒಂದು ಬೆಡ್ಡಿಗೆ. ಸೊ ಸಿಂಗಲ್ ಬೆಡ್ಡಲ್ಲಿ ಬರೀ ಸೊ ಡಬಲ್ ಬೆಡ್ ತೋರಿಸಿ. ಇವಾಗ ಬಂದು ಇದು ಬಂದು ಸಿಂಗಲ್ ಬೆಡ್ ಕೂಡ ನಿಮಗೆ ಹೆಡ್ ರೆಸ್ಟ್ ಮತ್ತು ಬ್ಯಾಕ್ ರೆಸ್ಟ್ ಈ ಥರ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ ನೋಡಿ. ಅಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ನೊಂದು ಚಾರ್ಜಿಂಗ್ ಪಾಯಿಂಟ್ ಬಂದು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. USB ಕೇಬಲ್ ಮತ್ತು ಮೊಬೈಲ್ ಬಂದು ಇಲ್ಲಿ ಇರೋದು ಈ ಥರ, ಈ ಹೋಲ್ಡರ್ ಇರುತ್ತೆ. ಇದು ಈ ಥರ ಚಾರ್ಜ್ ಹಾಕ್ಬಿಟ್ಟು ಹಿಂಗೆ ಇರ್ತೀವಿ. ಸೊ ಇಲ್ಲೂ ಕೂಡ ಕೊಟ್ಟಿದ್ದಾರೆ USB ಕೇಬಲ್ದು. ಸೊ ಇಲ್ಲಿದೆ ನೋಡಿ. ಇಲ್ಲ, ಐ ಹೋಪ್ ಮೇ ಬಿ ಸಿಂಗಲ್ ಬೆಡ್ಡಲ್ಲಿ ಕೊಟ್ಟಿಲ್ಲ ಇಲ್ಲಿ. ಬಟ್ ಇಲ್ಲಿ ಏನಾದ್ರು ನೀವು ಮೇಲ್ಗಡೆ ಚಾರ್ಜಿಂಗ್ ಹಾಕಿದರೆ ಮೊಬೈಲ್ ಇಟ್ಕೊಳ್ಳೋಕೆ ಮೊಬೈಲ್ ಹೋಲ್ಡರ್ ಇಲ್ಲಿ ಮಾಡಿದ್ದಾರೆ ಈ ರ್ಯಾಕಲ್ಲಿ ಕೂಡ. ಇಲ್ಲಿ AC ಬ್ಲೋರು ನೀವು ಸಪ್ರೇಟಾಗಿ ಚೇಂಜ್ ಮಾಡಿದ್ದಾರೆ. ರೀಡಿಂಗ್ ಲೈಟು ಮತ್ತು ಬೆಡ್ ಲ್ಯಾಂಪ್ ಅಂತ ಕರಿತೀವಲ್ಲ, ಅದನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ ನೋಡಿ. ಕಂಪ್ಲೀಟ್ ಎಕ್ಸ್ಚೇಂಜ್ ಆಗಿದೆ ಲೈಟ್ ಈ ಥರ. ಸೊ ಮುಂದ್ಗಡೆ ಬಂದರೆ ಇಲ್ಲೂ ಸಿಂಗಲ್ ಬೆಡ್ಡಲ್ಲಿ ನಿಮಗೆ ಸಣ್ಣ ಪುಟ್ಟ ಬ್ಯಾಗ್ಗಳಿದ್ರೆ ಪ್ಯಾಕ್ ಮಾಡಿದ್ದಾರೆ. ಸೊ ಮತ್ತೆ ಏನು ಚೇಂಜಸ್ ಅಂದರೆ ಲೈಟ್ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಬಂದು ಅಪ್ಪರ್ ಬೆಡ್ಡಲ್ಲಿ, ಇದು ಅಪ್ಪರ್ ಮತ್ತು ಲೋವರ್ ಬೆಡ್ಡಲ್ಲಿ 2 ಬೆಡ್ಡಲ್ಲೂ ಬರುತ್ತೆ. ಇಲ್ಲಿ ಲೈಟ್ಸ್ ಬರ್ತಾ ಇದೆ ನೋಡಿ, ಬ್ಲೂ ಲೈಟ್ಸು ಈ ಥರ ಲೈನ್ ಕಾಣಿಸ್ತಾ ಇದೆಯಲ್ವಾ. ಸೊ ಇದೊಂದು ಚೇಂಜ್ ಮಾಡಿದ್ದಾರೆ ಮತ್ತು ಲೈಟಿಂಗ್ ಚೇಂಜ್ ಮಾಡಿದರೆ. ಮತ್ತು ಸೀಟ್ಸ್ ನಂಬರ್ಸ್ ಬಂದು ಮುಂಚೆ ನೀವಾಗಿದೆ ಎಮರ್ಜೆನ್ಸಿ ಎಕ್ಸಿಟ್ ಇದೆಯಲ್ಲ, ಇಲ್ಲಿ ಸೀಟ್ ನಂಬರ್ಸ್ ಬರ್ತಿತ್ತು ನಿಮಗೆ ಈ ಥರ ಸೀಟ್ ನಂಬರ್ಸ್ ಬೋರ್ಡ್ ಬರ್ತಿತ್ತು. ಬಟ್ ಇವಾಗ ಅದನ್ನು ತೆಗೆದ್ಬಿಟ್ಟು ಅವರೇ ಇಲ್ಲಿ ಸಪ್ರೇಟಾಗಿ ಓಲೋದವರೇ ಹಾಕಿದ್ದಾರೆ ನೋಡಿ ಈ ಥರ. ಸೊ ಕಾಣಿಸುತ್ತಲ್ಲ 1, 2, 3 ಸೀರೀಸಲ್ಲಿ ಕೊಟ್ಟಿದ್ದಾರೆ. 9, 10, 11, 12 ಕೊಟ್ಟಿದ್ದಾರೆ. ಈ ಸಿಂಗಲ್ ಬರ್ತಲ್ಲಿ ಬಂದು AB ಸೀರೀಸಲ್ಲಿ ಕೊಟ್ಟಿದ್ದಾರೆ. ಈ ಕಡೆ ಬಂದು EF ಅಂತ ಕೊಟ್ಟಿದ್ದಾರೆ. ಸೊ ಹಿಂಗೆ ಚೇಂಜಸ್ ಇದೆ. ಮತ್ತು ಎಮರ್ಜೆನ್ಸಿ ಏನಾದ್ರು ಚೇಂಜಸ್ ಮಾಡಿದಾರೇನೋ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ಎಮರ್ಜೆನ್ಸಿ ಎಕ್ಸಿಟ್. ಸೊ ಇದು ಎಮರ್ಜೆನ್ಸಿ ಎಕ್ಸಿಟು. ಇಲ್ಲಿ ಯಾವುದೇ ರೀತಿ ಏನು ಚೇಂಜಸ್ ಇಲ್ಲ, ಸೇಮ್ ಮುಂಚೆ ಇರೋ ಥರನೇ. ಈ ಸೀಟು ಎತ್ಬಿಟ್ರೆ ನೀವು ಅನ್ಸುತ್ತೆ ಅನ್ಕೋತೀನಿ, ಈ ಸೀಟು ಎತ್ತಿ ಹಿಂಗೆ ಫೋಲ್ಡ್ ಆಗುತ್ತೆ. ಇದು ಸೀಟ್ ಫೋಲ್ಡ್ ಆದ ತಕ್ಷಣ ಎಮರ್ಜೆನ್ಸಿ ಎಕ್ಸಿಟ್ ಈ ಥರ ಇದೆ. ಸೊ ಇನ್ನೊಂದು 4 ಟೋಟಲ್ ಎಮರ್ಜೆನ್ಸಿ ಎಕ್ಸಿಟ್ ಇದೆ. ಇಲ್ಲೊಂದು, ಸೊ ಲಾಸ್ಟ್ ಅಲ್ಲೊಂದು ಇರುತ್ತೆ, ಮೇಲ್ಗಡೆ ಒಂದು ಇರುತ್ತೆ, ಅದನ್ನೊಂದು ತೋರಿಸ್ಬಿಡ್ತೀನಿ ಮನೆ. ಸೊ ಇದು ಕೂಡ ಎಮರ್ಜೆನ್ಸಿ ಎಕ್ಸಿಟ್. ಸುಮಾರು ಸರಿ ತೋರಿಸಿದ್ದೀನಿ, ಇದರಲ್ಲಿ ಏನು ಚೇಂಜಸ್ ಆಗಿಲ್ಲ. ಸೊ ಫೈರ್ ಸಿಲಿಂಡ್ರ್, ಸೊ ಇದು ಮಾಮೂಲಿ ಎಲ್ಲ ಸೇಫ್ಟಿ ಫೀಚರ್ಸ್ ಇಟ್ಟಿದ್ದಾರೆ. ಕ್ಯಾಮ್ರಾ ಆಗಿರ್ಬೋದು, ಮೇಜರ್ಲಿ ಅದೇ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸೊ ಇವು ಸ್ಕರ್ಟನ್ ಎಲ್ಲ ಮುಂಚೆನೇ ನಿಮಗೆ ಡಬಲ್ ಬೆಡ್ಡಲ್ಲಿ ಕೂಡ ಸಿಂಗಲ್ ಇರೋರಿಗೆ ಪ್ರೈವೇಸಿ ಇರಲಿ ಅಂತ ಹೇಳಿ ಸ್ಕರ್ಟನ್ ಕೊಟ್ಟಿದ್ದಾರೆ. ಇದು ಸುಮಾರು ಸರಿ ತೋರಿಸಿದ್ದೀನಿ. ಸೊ ಇದು ಹೆಡ್ ರೆಸ್ಟ್, ಬ್ಯಾಕ್ ರೆಸ್ಟ್ ಇದೊಂದು ಚೇಂಜ್ ಮಾಡಿದ್ದಾರೆ. ಸೊ ಚಾರ್ಜಿಂಗ್ ಇಡುವಂಥ ಪಾಯಿಂಟ್ಸನ್ನು ಕೆಲವೊಂದಿಷ್ಟು ಪ್ಲೇಸಸ್ ಚೇಂಜ್ ಮಾಡಿದ್ದಾರೆ. ಮತ್ತು ಇಲ್ಲಿ ಬಂದರೆ ಲೈಟ್ಸು ಮತ್ತು AC ಬ್ಲೋರು ಅದನ್ನ ಚೇಂಜ್ ಮಾಡಿದ್ದಾರೆ. ಮುಂದ್ಗಡೆ ಇಲ್ಲಿದೆ ನೋಡಿ, ವಾಟರ್ ಬಾಟ್ಲ್ ಇಡೋಕ್ಕೆ ಈ ಥರ ಹೋಲ್ಡರ್ ಕೊಟ್ಟಿದ್ದಾರೆ ಡಬಲಲ್ಲಿ. ಸಿಂಗಲಲ್ಲಿ ಬಂದು ಆ ಕಡೆ ಒಳಗಡೆ ಕೊಟ್ಟಿದ್ದಾರೆ, ಗ್ಲಾಸ್ ಹತ್ರ ಬಂದು. ಸೊ ಇಲ್ಲಿ ಕೊಟ್ಟಿದ್ದಾರೆ ಸಿಂಗಲಲ್ಲಿ. ಸೊ ಲೈಟಿಂಗ್ ಇದು ಸಖತ್ತಾಗನ್ನುತ್ತೆ ರಾತ್ರಿ ನಿಮಗೆ ಈ ಲೈಟ್ ಆಫ್ ಮಾಡಿದಾಗ. ಈ ಮೇನ್ ಲೈಟ್ ಇದೆಯಲ್ಲ, ಸೊ ಈ ಲೈಟ್ ನಿಮ್ಗೆ ಆಫ್ ಮಾಡಿದ್ರು ಅಂದರೆ ಈ ಲೈಟ್ ಒಂಥರ ಫೀಲ್ ಕೊಡುತ್ತೆ. ಸೊ ಸುಮಾರು ಚೇಂಜಸ್ ಮಾಡಿದ್ದಾರೆ ನೋಡಿ. ಸೊ ಇದು ಬಂದು ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿ SLX ವೋಲ್ವೋ ಅಂತ ಹೇಳ್ಬಿಟ್ಟು ಎಲ್ಲ ಅರ್ಜೆಂಟಲ್ಲಿ ಶೂಟ್ ಮಾಡಿದೆ. ಏನಕ್ಕೆ ಅಂದರೆ ಈ ಗಾಡಿ ಗೋವಾದಲ್ಲಿದೆ. ನಾನು ಪುಣೆಗೆ ಹೋಗಿ ಪುಣೆಯಿಂದ ಈ ಬಸ್ಸಿಂದ ಒಂದು ವಿಡಿಯೋ ಮಾಡಬೇಕಾಗಿತ್ತು. ಅದಕ್ಕೆ ಇಲ್ಲಿ ಬಂದು ಈ ಬಸ್ಸಿಂದ ಇವಾಗ ಮಾಡಿದೆ. ಸೊ ಅರ್ಜೆಂಟಲ್ಲಿ ತೋರಿಸಿದ್ದೀನಿ. ಸೊ ಕಂಪ್ಲೀಟಾಗಿ ತೋರಿಸಿದ್ದೀನಿ ಅಂತೀನಿ. ಸೊ ಅಂದರೆ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು
ಮಿಕ್ಕಿರೋದು ಏನಾದ್ರು ಉಳಿದಿದ್ರೆ ಕಮೆಂಟ್ಸಲ್ಲಿ ಹೇಳಿ. ನೆಕ್ಸ್ಟ್ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡ್ಬಿಟ್ಟು ಹಾಕಕ್ಕೆ ಟ್ರೈ ಮಾಡ್ತೀನಿ. ರೀಲ್ಸ್ ಮತ್ತು ಶಾರ್ಟ್ ವೀಡಿಯೋಸ್ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬು ಮತ್ತು ಫೇಸ್ಬುಕ್ ಪೇಜಲ್ಲೆಲ್ಲ ಹಾಕಿರ್ತೀನಿ. ಫುಲ್ ವೀಡಿಯೋ ಬಂದು ನಾನು ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ. ಏನಕ್ಕಂದರೆ ಯೂಟ್ಯೂಬ್ ಚಾನಲ್ ಸ್ವಲ್ಪ ನೋಟಿಫಿಕೇಶನ್ ಕಮ್ಮಿ ಕಳಿಸ್ತಾ ಇದೆ. ಸೊ ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ವೀಡಿಯೋ ಹಾಕಿದ ತಕ್ಷಣ ನೀವು ಸ್ವಲ್ಪ ಶೇರ್ ಮಾಡಿ ಎಲ್ರಿಗೂ, ಅಂದರೆ ಆಟೋಮೆಟಿಕಾಗಿ ಗೊತ್ತಾಗುತ್ತೆ. ಏನು ಅನ್ಸೋದು ಕಮೆಂಟ್ಸಲ್ಲಿ ನಿಮ್ಮದು ಕೂಡ ಹೇಳಿ. ಸೊ ಇದು ನೋಡಿ SLX Volvo 9600 SLX ಅಂತ ಇರುತ್ತೆ. ಫುಲ್ ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟಿದ್ದೀನಿ ಅನ್ಕೋತೀನಿ. ಒಳಗಡೆ ಇಂಟ್ರಿಯಲ್ಲಿ ಯಾವ ಥರ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಮಿಕ್ಕಿರೋದನ್ನು ಮಿಸ್ ಆಗಿಲ್ಲ ಅನ್ಕೋತೀನಿ. ಮಾಮೂಲಿ ಅವ್ರು ಏನೇನು ಚೇಂಜಸ್ ಮಾಡಿದಾರೆ ಎಲ್ಲ ಕೊಟ್ಟಿದ್ದೀನಿ. ಬಟ್ AC ಮಾತ್ರ ಓಲೋದ್ರು ಇನ್ಬಿಲ್ಟ್ ಮಾಡಿರೋದ್ರಿಂದ AC ಸಖತ್ ಚೀಲ್ಡ್ ಆಗಿರುತ್ತೆ. ಕರೆಕ್ಟಾಗಿ ನಾನು ಗಾಡಿ ಆನ್ ಮಾಡಿಸಿ 10 ನಿಮಿಷ ಆಯ್ತು, ಇವಾಗ ಫುಲ್ ಚೀಲ್ಡ್ ಆಗಿದೆ. ಫಸ್ಟಿಗೆ ನಿಮ್ಗೆ ಆವಾಗಲೇ ಒಳಗಡೆ ಇಂಟ್ರಿಯಲ್ಲಿ ತೋರಿಸ್ತೀನಿ ಬನ್ನಿ ಅಂದಾಗ ಫುಲ್ ಗಾಡಿ ಹೆಂಗೆ ಅಂದರೆ 42 ತೋರಿಸ್ತಾ ಇದೆ ಒಳಗಡೆ ಡಿಗ್ರಿ ಅಷ್ಟಿತ್ತು. ಇವಾಗ ಕಮ್ಮಿ ಆಗಿದೆ. ಅಂದರೆ ಗಾಡಿ ಬೆಳಗ್ಗೆಯಿಂದ ಬಂದ ತಕ್ಷಣ ಆಫ್ ಮಾಡಿ ಡ್ರೈವರು ಬೇರೆ ಗಾಡಿಯಲ್ಲಿ ಮಲಗಿದ್ರು, ಅಲ್ಲಿ AC ಸ್ಟಾರ್ಟ್ ಮಾಡ್ಕೊಂಡು. ಸೊ ಸಿಕ್ಕಾಪಟ್ಟಿ ಫುಲ್ ಸ್ವೆಟ್ಟಿಂಗ್ ಆಗುತ್ತೆ. ಒಳಗೆ ಬಂದರೆ 5 ನಿಮಿಷಕ್ಕೆ ಬೇಗ ತೊಗೊಬಿಟ್ಟೆ ಅನ್ನೋದು. ಸೊ ಅದಕ್ಕೆ AC ಮಾತ್ರ ಅಮೇಜಿಂಗ್. ಸಿಕ್ಕಾಪಟ್ಟಿ ಓದೋದು ಬಿಲ್ಡ್ ಮಾಡಿರೋದಕ್ಕಲ್ಲಿ AC ಕಂಪ್ಲೀಟಾಗಿ ಬರೋಲ್ಲ. ಫುಲ್ ಕ್ಯಾಬಿನಲ್ಲೂ ಕೂಡ AC ಬರುತ್ತೆ. ಸುಮಾರು ನಾನು ಬಾಡಿ ಬಿಲ್ಡ್ ನೋಡಿದ್ದೀನಿ. ಕಂಪ್ನಿ ಇದೆ ಅಂತ ಹೆಸರು ತೊಗೊಳೋದು ಬೇಡ. AC ಕ್ಯಾಬಿನಲ್ಲಿ ಬರೋದಿಲ್ಲ. ಬಟ್ ಇವಾಗ ಇವರು ಓಲಾದವರು ಬಿಲ್ಡ್ ಮಾಡಿರೋದ್ರಲ್ಲಿ ಕ್ಯಾಬಿನಲ್ಲಿ ನಿಮ್ಗೆ ಕಂಪ್ಲೀಟ್ AC ಬರುತ್ತೆ. ನೈಟಲ್ಲೆಲ್ಲ ಜಾಸ್ತಿ ಚಳಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಡ್ರೈವರ್ಗಳು ಬಂದೇ ಮಾಡಿಬಿಡುತ್ತೆ AC ಇರೋರು. ಈ ಥರ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೇನಾದ್ರೆ ಕಮೆಂಟ್ಸ್ ಒಳಗೆ ಹೇಳ್ರಿ.